ಹಾಯ್ ಹಲೋ ಗುಡ್ ಮಾರ್ನಿಂಗ್. ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ. ಆದರೆ ಕಣ್ಣು ಬಿಟ್ಟು ಈ ಕಡೆ ನೋಡಿದ ತಕ್ಷಣ ನೋಡಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ. ಎಸ್, ದಿಸ್ ಇಸ್ ಅವರ್ ನ್ಯೂ ಹೋಮ್. ಹೇಗೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ಬ್ಯಾಗೆಲ್ಲ ತೊಗೊಂಡು ಬಂದು ಎಲ್ಲಿ ಹೇಗೆ ಅಂತ ಯೋಚನೆ ಮಾಡಿದೆ. ಸುಮ್ಮನೆ ಮನೆ ತುಂಬ ಎಲ್ಲ ಇಟ್ಬಿಟ್ಟಿದ್ದೀವಿ. ನೋಡಿದ್ರೇ ಸುಸ್ತಾಗ್ತಾಯಿದೆ. ಇದನ್ನೆಲ್ಲ ಹೇಗೆ ಆರ್ಗನೈಸ್ ಮಾಡ್ತೀನೋ ಗೊತ್ತಿಲ್ಲ. ಈ ಆರ್ಗನೈಸೇಷನ್ ಜೊತೆಗೆ ವೀಡಿಯೋ ಮಾಡಿಕೊಂಡು ಇದು ನನ್ನ ಫಸ್ಟ್ ಟ್ರೈ. ಹೇಗೆ ಮಾಡ್ತೀನೋ ಗೊತ್ತಿಲ್ಲ. ಪ್ಲೀಸ್ ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ವಿಂಡೋ ಓಪನ್ ಮಾಡಿದ್ರೆ ಸೂಪರಾಗಿರೋ ವ್ಯೂ ಕೂಡ ಇದೆ. ಶಾಂತವಾಗಿದೆ ನೋಡಿ, ಸುತ್ತಲೂ ಗ್ರೀನರಿ. ಒಳಗಡೆ ಮಾತ್ರ ನಮ್ಮ ಬ್ಯಾಗ್ಗಳ ಸಾಮ್ರಾಜ್ಯದ ಗಲಾಟೆ. ಒಂದಕ್ಕೊಂದು ಹೊಡೆದಾಡ್ಕೊಂಡು ಸಾಯ್ತಾ ಇವೆ. ಎಷ್ಟು ಫಾಸ್ಟಾಗಿ ವಿಡಿಯೋ ಓಡಿಸ್ಬಿಟ್ಟು ಸಣ್ಣದಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಒಂದ್ಸರಿ ತೋರಿಸ್ಬಿಡೋಣ ಅಂತ ತೋರಿಸ್ತಾ ಇದ್ದೀನಿ, ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀವಿ ಹಾಗೆ ಹೀಗೆ ಅಂದ್ಬಿಟ್ಟು. ಇವಾಗ ನೋಡಿದ್ದಾಯ್ತಲ್ಲ, ಇಲ್ಲೊಂದು ಜೋಲಿ ಇದೆ ನೋಡಿ. ಇದನ್ನು ನಾನು ಪಾಪ ಮಲಗಿಸೋಕ್ಕೆ ಅಂತ ತೊಗೊಂಡು ಬಂದಿದ್ದೀವಿ ಊರಿಂದ. ಅದನ್ನ ಕಟ್ಟೋರಿಗೆ ತಲೆ ತಿರುಗೋಯ್ತು ನನಗೆ. ಹೀಗೆಲ್ಲ ಕಟ್ಟಬೇಕು, ಈ ಕಡೆ ತೂತಲ್ಲ ಹಾಕಬೇಕು, ಆ ಕಡೆ ಕಳಿಸ್ಬೇಕು, ಈ ಕಡೆ ಕಳಿಸ್ಬೇಕು, ಹಂಗೋ ಹಿಂಗೋ ಹೊಡೆದಾಡಿ ಕಟ್ಟಿದ್ದಾಯಿತು. ಅದಕ್ಕೆ ಒಂದು ಬೆಡ್ಶೀಟ್ನ ನೀಟಾಗಿ ಮಾಡಿ, ಅಂದರೆ ಮೆಜರ್ಮೆಂಟ್ ಮಾಡ್ಕೊಂಡು ಕಟ್ಟಬೇಕು. ಕೆಳಗಡೆ ಆಯಿತು, ಮೇಲ್ಗಡೆ ಆಯಿತು. ಮತ್ತು ಪಾಪು ಏನಾದರೂ ಓಡಾಡ್ಬಿಟ್ರೆ ಬಿದ್ದರೆ ಕಷ್ಟ. ಸ್ವಲ್ಪ ಮೇಲೆ ಆಗಿದೆ ಹೇಳ್ಬೇಕಂದ್ರೆ ಅದನ್ನ ಮಾಡಿರೋದು. ಅವ್ನು ಬಿದ್ದರೆ ಕಷ್ಟ ಅಂತೇಳ್ಬಿಟ್ಟು ಸ್ವಲ್ಪ ಕೆಳಗಡೆನೇ ಆಗಲಿ ಅಂತ ಕಟ್ಟೋದಕ್ಕೆ ಹೊಡೆದಾಡಿ ಹಗ್ಗ ದೊಡ್ಡದಿರೋದ್ರಿಂದ ಸುತ್ತರಿದು ಕಟ್ಟಿದ್ದೀನಿ. ಇವಾಗ ಒಂದು ಬ್ಲ್ಯಾಂಕೆಟ್ನ ತೊಗೊಂಡು ಅವನಿಗೆ ಹಗ್ಗ ಒತ್ತಬಾರ್ದಲ್ವ, ಸ್ವಲ್ಪ ಮೆತ್ತಗೆ ಮಾಡೋಣ ಅಂತ ಹೇಳಿ ಫಸ್ಟು ಬ್ಲ್ಯಾಂಕೆಟು ಒಂದು ಅವನು ಒದ್ದಾಡಿದ್ರು ಬೀಳಬಾರ್ದು, ಆ ಕಡೆ ಈ ಕಡೆ ಬಿಚ್ಕೊಬಾರ್ದು ಅಂತೇಳಿ ಫುಲ್ ಕಷ್ಟಪಟ್ಟು ಆ ಕಡೆ ಈ ಕಡೆ ಸುತ್ತರಿದು ಅದನ್ನು ಕೂಡ ಬಗ್ಗಿ ಎದ್ದು ಕುಂತು ನಿಂತು ಕಟ್ಟಿದ್ದಾಯಿತು. ಅದಕ್ಕೆ ಒಂದು ಹಳೆ ಸೀರೆ, ಅಜ್ಜಿ ಸೀರೆ ಇರುತ್ತಲ್ಲ, ಅದನ್ನ ತೊಗೊಂಡು ಮೆತ್ತಗಾಗಲಿ ಅಂತ. ನಮ್ಮ ಕಡೆ ಎಲ್ಲ ಹೀಗೆ ಹಾಕೋದು ಪಾಪುಗಳನ್ನೆಲ್ಲ, ಮೆತ್ತಗಾಗಲಿ ಅಂತೇಳ್ಬಿಟ್ಟು ಸೀರೆನ ತೆಗೆದು ಹಿಂಗೆ ಹಾಕಿ, ಬೆಚ್ಚಗೂ ಕೂಡ ಆಗುತ್ತದು. ಪಾಪು ಮಲಗೋದಕ್ಕೆ ಆ ಕಡೆ ಈ ಕಡೆ ಇಟ್ಕೊಂಡಂಗೆ ಆಗುತ್ತೆ ಅಂಥೇಳಿ ಕಟ್ಟಿ ಅವನ್ನ ಕರ್ಕೊಂಡು ಬಂದು ಮಲಗಿಸೋಕೆ ನೋಡಿದ್ರೆ, ಆದರೆ ಅವನು ಹಾಸಿಗೆ ಒದ್ದೆ ಮಾಡ್ತಾನಲ್ವ, ಅದಕ್ಕೆ ಒಂದು ಐಡಿಯಾ ಮಾಡಿ ನೋಡಿ ವಾಟರ್ ಪ್ರೂಫ್ ಮ್ಯಾಟ್ ತರಿಸಿದ್ದೀನಿ. ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿ ಅವನೆಲ್ಲಿ ಯೂರಿನ್ ಪಾಸ್ ಮಾಡ್ತಾನೆ ಅಲ್ಲಿಗೆ ಕರೆಕ್ಟಾಗಿ ಇಟ್ಬಿಟ್ಟು ಕಟ್ಟಿ, ಮತ್ತು ಅವನ್ನ ಕರ್ಕೊಂಡು ಬಂದರೆ ಅದನ್ನು ಮಲಗಿಸಿದ್ರೆ ಆಳ್ತಾನೆ ಅಂದ್ಕೊಂಡೆ, ಆದರೆ ಅಳ್ಳಿಲ್ಲ. ನೀಟಾಗಿ ನಿದ್ದೆ ಬಂದ್ಬಿಟ್ಟಿದ್ದು ಕಾಣಿಸುತ್ತೆ. ಫುಲ್ ಜೋರಾಗಿ ನಿದ್ದೆ ಮಾಡ್ತಾಯಿದ್ದ. ಅವನ್ನ ಕರ್ಕೊಂಡು ಬಂದು ಅದರಲ್ಲಿ ಹಾಕಿ, ನನ್ನ ಕೆಲಸ ತುಂಬ ಇದೆ ಅಲ್ವಾ, ಅದಕ್ಕೆ ಮತ್ತು ಆ ಲಕ್ಷದಾಗ ಅವನಲ್ಲಿ ಬಿದ್ದುಬಿಡ್ತಾನೆ ಅಂಥೇಳಿ ನನ್ನದೇ ಒಂದು ಹಳೆ ಡ್ರೆಸ್ಸಿನ ವೇಲ್ ತೊಗೊಂಡು ಕಟ್ಟಿದ್ದೀನಿ. ಹಂಗೆ ಕಟ್ಟಿದರೆ ಪಾಪು ಎದ್ದು ಕೂತ್ಕೊಂಡು ಆ ಕಡೆ ಈ ಕಡೆ ನೋಡಿ ಆಮೇಲೆ ನನ್ನ ಕರೆದ್ರೂ ಕೂಡ ಅವ್ನಿಗೆ ಹಿಡಿಯೋಕೆ ಬರೋಲ್ಲ, ಹಗ್ಗ ಹಿಡ್ಕೊಂಬಿಟ್ಟಿರುತ್ತೆ. ಮತ್ತು ವೇಲ್ ಕೂಡ ಕಟ್ಟಿದ್ದೀನಲ್ಲ, ಅದು ಬಿಚ್ಕೊಳಕ್ಕಾಗಲ್ಲ, ಸೇಫ್ಟಿ ಇರುತ್ತೆ ಅಂತ ಕಟ್ಟಿದ್ದೀನಿ. ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಇದೆಲ್ಲ ಮಾಡಬೇಕಲ್ವ. ಅಲ್ಲೇ ಜೋಲಿ ಪಕ್ಕನೇ ಎಲ್ಲ ಬ್ಯಾಗ್ಗಳಿದೆ. ಸೌಂಡ್ ಮಾಡಲಾರ್ದಂಗೆ ಯಾವ ಬ್ಯಾಗಲ್ಲಿ ಏನಿದೆ ಅಂತೆಲ್ಲ ನೋಡಿದ್ವಲ್ವ, ತೆಗೆದ್ಬಿಟ್ಟು ಅವನೇನು ಮಾಡೋಕ್ಕೋಗಲಿಲ್ಲ. ಸುಮ್ಮನೆ ಒಂದು ಕಡೆ ಪ್ಲೇಸ್ ನೋಡಿ ಎಲ್ಲ ಬ್ಯಾಗ್ನು ಹೆಂಗಿತ್ತು ಹಂಗೆ ತುರುಕಿ ಫುಲ್ ಮನೆ ತುಂಬ ಇದ್ದಿದ್ದನ್ನ ಒಂದು ಮೂಲೆಯಲ್ಲಿ ಇಡೋಣ ಅಂತ ಇಡ್ತಾಯಿದ್ದೀನಿ. ಅದನ್ನೆಲ್ಲ ಇಟ್ಟು ಮತ್ತು ಈ ಕಡೆ ನೋಡಿದರೆ ಅಲ್ಲೂ ಕೂಡ ಬ್ಯಾಗು, ಎಲ್ಲ ಕಡೆನೂ ಬ್ಯಾಗು ಎಲ್ಲ ಊರಿಂದ ತಂದಿರೋ ಸಾಮಾನುಗಳು ಪ್ಯಾಕ್ ಮಾಡಿಕೊಂಡು ಫುಲ್ಲೆಲ್ಲ ಅದನ್ನೆಲ್ಲ ಒಂದು ಮೂಲೆಯಲ್ಲಿ ಜೋಡಿಸ್ಕೊಂಡು, ಹಾಲೆಲ್ಲ ಸ್ವಲ್ಪ ಫ್ರೀ ಆದಂಗೆ ಆಯಿತು ಹಾಲು. ಆಮೇಲೆ ಈ ಕಡೆ ಬಂದ್ಬಿಟ್ಟು ಆ ಕಡೆವೆಲ್ಲ ಈ ಕಡೆ ಇಟ್ಟು, ಈ ಕಡೆವೆಲ್ಲ ಆ ಕಡೆ ಇಟ್ಟು ಏನೋ ಒಂದು ಮಾಡಿಕೊಂಡು ಹಾಲೆಲ್ಲ ಫ್ರೀ ಮಾಡಿಕೊಂಡು, ಮತ್ತು ಈ ಕಡೆ ನೋಡಿದರೆ ಆ ಕಡೆ ಬ್ಯಾಗ್ಗೆ ಆ ಕಡೆ ಈಸಿ ಆಗೋ ಹಾಗೆ ಇಟ್ಬಿಟ್ಟಿದ್ದೀನಿ ಮೂಲೆಯಲ್ಲಿ. ಈ ಸೈಡ್ ಬ್ಯಾಗ್ಗಳೆಲ್ಲ ರೂಮ್ಗೆ ಹತ್ರ ಆಗ್ತಾಯಿತ್ತು. ಅದಕ್ಕೆ ಬ್ಯಾಗ್ನೆಲ್ಲ ಹೆಂಗಿತ್ತು ಹಂಗೆ ತುರುಕಿ ಫುಲ್ಲೆಲ್ಲ ಬ್ಯಾಗ್ನ ತಗೊಂಡೋಗಿ ರೂಮಲ್ಲಿ ಇಟ್ಬಿಡೋಣ, ಈಸಿ ಆಗುತ್ತೆ ನನಗೆ, ಎತ್ತಕ್ಕಾಗಲ್ಲ ಅಲ್ವಾ ಬ್ಯಾಗ್ ತುಂಬ ಭಾರ ಇದೆ ಅಂದ್ಬಿಟ್ಟು ಚೇರ್ನ ತೆಗೆದು ಈ ಕಡೆ ಇಟ್ಟು ಬ್ಯಾಗ್ನ ಎತ್ತಿ ರೂಮಲ್ಲಿ ತಾಳ್ತಾಯಿದ್ದೀನಿ. ಒಂದೊಂದು ಬ್ಯಾಗ್ ಎತ್ತಕ್ಕಾಗುತ್ತೆ, ಒಂದೊಂದು ಬ್ಯಾಗ್ ಎತ್ತಕ್ಕಾಗಲ್ಲ. ಫುಲ್ಲೆಲ್ಲ ಇಡ್ತಾಯಿದ್ದೀನಿ ನೋಡಿ. ಅಂದರೆ ಒಂದು ಸೈಡ್ ಇಟ್ಬಿಟ್ರೆ ನನ್ನ ಮಗನಿಗೆ ಆಟ ಆಡೋಕ್ಕೆ ಜಾಗ ಸಿಗುತ್ತೆ. ಅವ್ನು ಮಲಗಿದಾನಲ್ವ, ಎದ್ಬಿಟ್ರೆ ಸಾಕು. ಆ ಬ್ಯಾಗ್ ಅರ್ಧಂಬರ್ಧ ಕಿತ್ತಿರೋ ಬ್ಯಾಗ್ನ ಫುಲ್ಲು ಕಿತ್ಬಿಟ್ಟು ಸ್ವಲ್ಪ ಇರೋ ಕೆಲಸನ ಜಾಸ್ತಿ ಮಾಡಿಟ್ಬಿಡೋದ್ರಲ್ಲಿ ಪುಂಡ ನನ್ನ ಮಗ. ಹಾಗಾಗಿ ಅವನ್ನೆಲ್ಲ ಬ್ಯಾಗ್ನ ಅವನಿಗೆಲ್ಲ ಕೀಳಕ್ಕೆ ಬರಲಿಲ್ದಂಗೆ ಎಲ್ಲ ಒಂದು ಸೈಡ್ ಇಟ್ಟು, ಅವನು ಹೋಗಿ ಎಷ್ಟೇ ಕೀಳಕ್ಕೆ ನೋಡಿದ್ರು ಕೀಳಕ್ಕೆ ಬರಬಾರ್ದವು. ಅಲ್ಲೊಂದು ಇಲ್ಲೊಂದು ಬರುತ್ತೆ. ಆಮೇಲೆ ಅವ್ನು ಕೀಳೋವಾಗ ನೋಡಿಕೊಂಡು ಅವ್ನಿಗೆ ಸ್ವಲ್ಪ ಆಟಿಕೆ ಸಾಮಾನು ಅವ್ನ ಕೈಯಲ್ಲಿ ಕೊಟ್ಬಿಟ್ರೆ, ಅವ್ನು ಟ್ಯಾಕ್ಟ್ರಿ JCB ಏನೇನೋ ಕೊಟ್ಟರೆ ಆಟ ಆಡ್ತಾನೆ ಹಿಡ್ಕೊಂಡು ಅಂಥೇಳಿ
ಆ ಬ್ಯಾಗ್ನ ಎತ್ತಿ ಅಲ್ಲಿಟ್ಟು ಅವನು ಆಟಗಿಸೋನ ನೋಡಿ ಆಟ ಆಡವು ಎಲ್ಲನೂ ಬೈಕು ಕಾರು ಅವನ್ನೆಲ್ಲನೂ ಅವನಿಗೆ ಕಣ್ಣಿಗೆ ಕಾಣಂಗೆ ಇಟ್ಬಿಟ್ರೆ ಅವನ ಬಿಟ್ಟು ಬ್ಯಾಗ್ ಇಟ್ಕೊಳ್ಳಲ್ಲ ಅವನು. ಅದಕ್ಕೆ ಅವನ ಕಣ್ಣಿಗೆ ಕಾಣಂಗೆ ಬ್ಯಾಟು ಬಾಲು ಗಾಡಿಗಳು ಅವನ್ನೆಲ್ಲ ಅವ್ನಿಗೆ ಕಣ್ಣಿಗೆ ಕಾಣಂಗಿಟ್ಟು ಬ್ಯಾಗೆಲ್ಲ ಒಂದು ಸೈಡ್ ಇಟ್ಟು ರೂಮೆಲ್ಲ ಸ್ವಲ್ಪ ಫ್ರೀ ಆಗಂಗೆ ಮಾಡಿಕೊಂಡು ಹಾಲೆಲ್ಲ ಫ್ರೀ ಮಾಡಿಕೊಂಡು ಅಡುಗೆ ಮನೆ ಕಡೆ ಬಂದಿದ್ದಾಯಿತು. ಅಡುಗೆ ಮನೆ ಕಡೆ ಬಂದರೆ ಹಾಗೆ ರೂಮಲ್ಲಿ ಹೋಗಿದ್ನಲ್ವ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾಯಿದೆ. ಅಡುಗೆ ಮನೆಗೆ ಹೋಗಿ ರೂಮಿಗೆ ಬಂದಿದ್ದೀನಿ. ಸೂಪರಾಗಿ ಗಾಳಿ ಬರ್ತಾಯಿತ್ತು. ಹಾಗೇ ಮಲ್ಕೊಳ್ಳೋಣ ಅಂತ ಅನ್ನಿಸ್ತಾಯಿತ್ತು. ಫ್ಯಾನೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು. ಬಟ್ ಅಡುಗೆ ಮನೆ ಕೆಲಸ ನೆನಪಾಗಿ ಮತ್ತು ಕಿಚನ್ ಕಡೆ ಬಂದರೆ ಫುಲ್ ಮೆಸ್ಸಿಯಾಗಿರೋ ಗ್ಯಾಸ್ ಸ್ಟವ್ ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕಲ್ವ. ಫುಲ್ಲು ಕ್ಲೀನಿಂಗ್ ಮಾಡ್ತಾ ಇದ್ದೀನಿ. ಅದೇ ಫುಲ್ಲು ಏನಂದರೆ ಏನೂ ಹೇಳೋಕ್ಕಾಗಲ್ಲ. ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೇ. ಯಾಕಂದರೆ ಕಿಚನ್ ನನಗೆ ಫ್ರೀ ಬೇಕೇ ಬೇಕು. ಅದು ಒಂದಿನಕ್ಕಾಗೋ ಕೆಲಸ ಅಂತೂ ಅಲ್ಲ. ಎಷ್ಟು ಫಾಸ್ಟಾಗಿ ವಿಡಿಯೋ ಓಡಿಸಿದ್ದೀನಿ ನೋಡಿ. ತುಂಬ ಸ್ಲೋ ಆಗಿ ಕೆಲಸ ಮಾಡಿದ್ದೀನಿ ಅಂತ ಅಲ್ಲ, ನಾನು ಫಾಸ್ಟಾಗೇ ಮಾಡಿದ್ದೀನಿ. ನನ್ನ ಮಗ ಮಲ್ಕೊಂಬಿಟ್ರೆ ಇನ್ನೂ ಫಾಸ್ಟಾಗಿ ಕೆಲಸ ಮಾಡ್ತೀನಿ. ಯಾಕಂದರೆ ಆದರೆ ಸೌಂಡ್ ಮಾಡದೆ ಮಾಡಬೇಕು. ಅವನು ಎದ್ಬಿಟ್ರೆ ಮತ್ತೆ ಆಮೇಲೆ ನನಗೆ ಕೆಲಸ ಎಲ್ಲಿಗೆ ಅವನು ಎದ್ದಿರ್ತಾನೋ ಅಲ್ಲಿಗೇ ನಿಂತ್ಕೊಂಡ್ಬಿಡುತ್ತೆ. ತಿರ್ಗಿ ಅವ್ನು ಮಲ್ಗೋವರೆಗೂ ಇಲ್ಲ ನನ್ನ ಹಸ್ಬೆಂಡ್ ಆಫೀಸಿಂದ ಬರೋವರೆಗೂ ಕೆಲಸ ಎಲ್ಲ ಹಂಗೆ ನಿಂತ್ಕೊಂಬಿಟ್ಟಿರುತ್ತೆ. ಸೊ ಅವ್ನು ಮಲಗಿದಾಗ ಸ್ಲೋ ಆದ್ರೂ ಪರವಾಗಿಲ್ಲ, ಬಟ್ ಕ್ಲೀನಾಗಿ ಮಾಡಿದ್ರಾಯಿತು, ಸೌಂಡ್ ಆಗಲೇ ಇರೋ ಹಾಗೆ ಅಂಥೇಳಿ ಗ್ಯಾಸ್ನ ನೀಟಾಗಿ ಒರೆಸ್ಬಿಟ್ಟು ಗ್ಯಾಸ್ ಮೇಲಿರೋ ಎಲ್ಲ ಬರ್ನರು ಮತ್ತು ಸ್ಟ್ಯಾಂಡು ಅವನ್ನೆಲ್ಲ ತೆಗೆದು ಸಿಂಕಲ್ಲಿ ಹಾಕ್ಕೊಂಡು ಕಟ್ಟೆ ಎಲ್ಲ ಕ್ಲೀನಾಗಿ ಒರೆಸಿ ನೋಡಿದ್ರೆ ಆ ಕಡೆ ಕಾರ್ನರೇ ಕ್ಲೀನ್ ಮಾಡ್ಕೊಂಡಿಲ್ಲ, ಬರೀ ಒಲೆ ಕ್ಲೀನ್ ಮಾಡೋದಾಗ್ಬಿಟ್ಟಿದೆ. ಅದಕ್ಕಿನ್ನೂ ಜಾಯಿಂಟ್ ಮಾಡಿಲ್ಲ. ಅದನ್ನೆಲ್ಲ ಒಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೋಡಿ. ರೆಗ್ಯುಲೇಟ್ರು ಅದೆಲ್ಲ ಪೈಪು ಎಲ್ಲ ಹೆಂಗಿತ್ತು ಹಂಗೆ ಇದೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕಲ್ವ, ಸಿಂಕಿಗೆ ಹಾಕ್ಕೊಂಡು ಇದನ್ನೆಲ್ಲ ತೊಳ್ಕೊಂಡು ಆಮೇಲೆ ಅದು ಮಾಡಿದ್ರಾಯ್ತು ಅಂತ ಮಾಡ್ತಾ ಇದ್ದೀನಿ. ಮತ್ತು ಆ ಕಡೆ ಕಾರ್ನರ್ಗೆ ಹೋಗ್ಬಿಟ್ರೆ ಅದನ್ನೂ ಒರೆಸ್ಬೇಕು ಇವಾಗ. ಆ ಕಡೆ ಕಾರ್ನರ್ನೂ ಕೂಡ ಗ್ಯಾಸ್ನ ಫುಲ್ ತೊಳೆದಿದ್ದಾಯಿತು. ಇವಾಗ ಮತ್ತೊಂದು ಸರಿ ಆಗಲೇ ಧೂಳ ಹೊಡೆದ್ನಲ್ವ, ಇವಾಗ ಒಂದು ಸರಿ ಕ್ಲೀನಾಗಿ ತಿಕ್ಕಿ ಮತ್ತು ಅದೇ ವೈಪರಲ್ಲಿ ತಗೊಂಡು ಒರೆಸ್ಬಿಟ್ಟು ಅದು ಫಸ್ಟ್ ನಮಗೆ ಅಡುಗೆ ಮನೆ ಕ್ಲೀನ್ ಆಗಬೇಕು. ಅದಕ್ಕೆ ಬ್ಯಾಗ್ಗಳನ್ನೆಲ್ಲ ಹಂಗೆ ತುಂಬಿಟ್ಟು ಬಂದು ಬೇಕಲ್ವ ಅಡುಗೆ ಮಾಡೋದಕ್ಕೆ, ಊಟ ಮಾಡೋದಕ್ಕೆ. ಮೊದಲು ನನ್ನ ಮಗನಿಗೆ ಹಾಲು ಕಾಸೋದಕ್ಕೆ ಮೇಯ್ನಾಗಿ ಗ್ಯಾಸ್ ಬೇಕು ನಮಗೆ. ಅದಕ್ಕೋಸ್ಕರನಾದರೂ ಗ್ಯಾಸ್ನ ಕ್ಲೀನ್ ಮಾಡ್ಕೊಳ್ಳೇಬೇಕು. ಅಡುಗೆ ಮನೆ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದನ್ನು ಮಾಡಲೇಬೇಕು, ಕ್ಲೀನ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ಫಸ್ಟ್ ಅಡುಗೆ ಮನೆ ಕ್ಲೀನ್ ಮಾಡಿದ್ರೆ ಆಯಿತು. ಅದೇ 2 ಎಪಿಸೋಡ್ ಆಗಂಗಿದೆ, ಪಾತ್ರೆ ತೊಳೆದಾಗಿರ್ಬೋದು ಎಲ್ಲನೂ. ನಿಮ್ಮ ಸಪೋರ್ಟ್ ಇದ್ದರೆ ಆಗುತ್ತೆ ಬಿಡಿ. ನಿಮ್ಮ ಸಪೋರ್ಟ್ಗೋಸ್ಕರನೇ ಇಷ್ಟೆಲ್ಲ ರಿಸ್ಕ್ ಇದ್ರೂ ಕೂಡ ಮತ್ತೆ ರಿಸ್ಕ್ ತಗೊಂಡು ವಿಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರೀ ಮನೆ ಕ್ಲೀನಿಂಗ್ ಇದ್ದಾಗಲೇ ವಿತ್ ವಿಡಿಯೋ ಮನೆ ಕ್ಲೀನ್ ಮಾಡೋದಕ್ಕಾಗಲ್ಲ. ಆದರೆ ಇವಾಗ ಮನೆ ಶಿಫ್ಟ್ ಮಾಡಿದಾಗ ಆ ಮನೆಯಿಂದ ಈ ಮನೆಗೆಲ್ಲ ಪಾತ್ರೆ ಪ್ರತಿಯೊಂದೂ ಬ್ಯಾಗ್ ತುಂಬ್ಕೊಂಡು ಬಂದು ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ಅದನ್ನ ಕಸ್ಟಮೈಸ್ ಮಾಡಿಕೊಂಡು ಅದ್ರ ಜೊತೆಗೆ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಎಷ್ಟೊಂದು ರಿಸ್ಕ್ ಇದೆ ಅಲ್ವಾ. ಪ್ಲೀಸ್ ಸಪೋರ್ಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಇದು ಫಸ್ಟ್ ವಿಡಿಯೋ ನಾನು ಈ ಥರ ಮನೆ ಕ್ಲೀನಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಬರೀ ಕುಕಿಂಗ್ ವೀಡಿಯೋಸ್ನೇ ಹಾಕಿದ್ದೆ. ಇದು ಫಸ್ಟ್ ಟೈಮು. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೇ ವಾಯ್ಸ್ ಓವರ್ ಕೂಡ ಇದೆ ಫಸ್ಟ್ ಅನ್ಕೊತೀನಿ. ಅದು ಯಾವಾಗ ಮಾಡಿದ್ನೋ ನನಗೆ ಮರ್ತೋಗ್ಬಿಟ್ಟಿದೆ. ಆದರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ಹಾಕೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ಟ್ರೈನಂತೂ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿರೋದು. ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಅದಕ್ಕೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಏನು ಮಾಡೋದು, ಹೊಸ ಮನೆಗೆ ಬಂದರೆ ಇದೇ ಬಜಿತೆ ಅಲ್ವಾ. ಫಸ್ಟ್ ಮನೆಯಿಂದ ನೆಕ್ಸ್ಟ್ ಮನೆಗೆ ಬಂದುಬಿಟ್ರೆ ಎಲ್ಲ ತೊಳೆದು ಮೂಲೆಯಲ್ಲಿ ಇಟ್ಟಿದ್ದೀನಿ. ಅಲ್ಲಿ ಯೂಸ್ ಮಾಡಿರೋದೆಲ್ಲ ಪಾತ್ರೆಗಳನ್ನೆಲ್ಲ ಬ್ಯಾಗಲ್ಲಿ ತುಂಬ್ಕೊಂಡು ಬಂದಿದ್ವಿ. ಅವನ್ನೆಲ್ಲ ನೋಡಿ ತೆಗೆದು ಹಾಕಿ ಇಟ್ಟು ಎಲ್ಲ ಮಾಡಬೇಕು. ಇವಾಗ ಇವನ್ನೆಲ್ಲ ತೊಳಿಬೇಕು. ಕಿತ್ತಿ ಎಲ್ಲ ಸಿಂಕಲ್ಲಿ ಹಾಕ್ಕೊಂಡು ಹೊಸ ಮನೆಗೆ ಬಂದುಬಿಟ್ರೆ ಎಲ್ಲ ಬ್ಯಾಗಲ್ಲಿ ಹೆಂಗೆ ಬಿಸಾಕೊಂಡು ಬಂದಿರ್ತೀವೋ ಗೊತ್ತಿರಲ್ಲ. ಹೊಸ ಪಾತ್ರೆಗಳು, ಹಳೆ ಪಾತ್ರೆಗಳು, ಯೂಸ್ ಮಾಡಲೇ ಇಲ್ಲೋದು ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ಅವನ್ನೆಲ್ಲ ತೆಗೆದ್ಬಿಟ್ಟು ಒಂದು ಕಡೆ ಇಟ್ಕೊಂಡು ಎಲ್ಲ ಸಿಂಕ್ನಾಗ ಇಡ್ತಾಯಿದ್ದೀನಿ. ಇವಾಗ ಸಿಂಕಲ್ಲಿಟ್ಟು ತೊಳಿಬೇಕು. ತೊಳೆದೊಂದು ಎಪಿಸೋಡ್ ಆಗುತ್ತೆ. ಆ ಎಪಿಸೋಡಲ್ಲಿ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಮತ್ತು ಎಲ್ಲ ಜೋಡಿಸಿ ಇಡ್ತೀನಿ. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.